ಮೊದಲ ಬಾರಿಗೆ ಲೋಕಸಭೆ ರಾಜ್ಯಸಭೆಯಿಂದ ದಾಖಲೆಯ 92 ಸಂಸದರ ಅಮಾನತು. ನವದೆಹಲಿ, ಡಿಸೆಂಬರ್ 13ರಂದು ಸಂಸತ್ ಭದ್ರತಾ ಲೋಪಕ್ಕೆ ಸಂಬಂಧಿಸಿದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರು ಕೋಲಾಹಲ ಸೃಷ್ಟಿಸಿದ್ದು, ಸದನದ ಕಲಾಪಕ್ಕೆ ನಿರಂತರವಾಗಿ ಅಡ್ಡಿ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದನದ ಕಲಾಪಕ್ಕೆ ಅಡ್ಡಿಪಡಿಸಿದ ದಾಖಲೆ ಸಂಸದರನ್ನು ಅಮಾನತು ಮಾಡಲಾಗಿದೆ. ಇದುವರೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಸೇರಿದಂತೆ ಒಟ್ಟು 92 ವಿಪಕ್ಷ ಸಂಸದರನ್ನು ಪ್ರಸಕ್ತ ಚಳಿಗಾಲದ ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಳಿಸಲಾಗಿದೆ. ಸಂಸತ್ತಿನ ಇತಿಹಾಸದಲ್ಲಿ ಇಷ್ಟೊಂದು ಸಂಸದರನ್ನು ಅಮಾನತುಗೊಳಿಸಿರುವುದು ಇದೇ ಮೊದಲು. ಸೋಮವಾರ ಡಿಸೆಂಬರ್ 18ರಂದು ಲೋಕಸಭೆಯ ಒಟ್ಟು 33 ಮತ್ತು ರಾಜ್ಯಸಭೆಯ 45 ಸಂಸದರನ್ನು ಅಮಾನತುಗೊಳಿಸಲಾಗಿದೆ. ಈ ಹಿಂದೆ ಲೋಕಸಭೆ, ರಾಜ್ಯಸಭೆ ಸೇರಿ ಒಟ್ಟು 14 ಸಂಸದರನ್ನು ಅಮಾನತು ಮಾಡಲಾಗಿತ್ತು. ರಾಜ್ಯಸಭೆಯಿಂದ 45 ಸಂಸದರ ಅಮಾನತು. ಸದನದ ಕಲಾಪಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕಾಗಿ ಸೋಮವಾರ ರಾಜ್ಯಸಭೆಯು ಪ್ರಸ್ತುತ ಸಂಸತ್ತಿನ ಅಧಿವೇಶನದ ಉಳಿದ ಅವಧಿಗೆ ವಿರೋಧ ಪಕ್ಷಗಳ 34 ಸದಸ್ಯರನ್ನು ಮತ್ತು ವಿಶೇಷಾಧಿಕಾರ ಸಮಿತಿಯ ವರದಿಯವರೆಗೆ 11 ಸದಸ್ಯರನ್ನು ಅಮಾನತುಗೊಳಿಸಿದೆ. ಸಭಾಪತಿ ಜಗದೀಪ್ ಧನಕರ್ ಅವರು ಸದನದಲ್ಲಿ ಗದ್ದಲದ ಬಗ್ಗೆ ವಿರೋಧ ಪಕ್ಷಗಳ 34 ಸದಸ್ಯರ ಹೆಸರನ್ನು ತೆಗೆದುಕೊಂಡರು. 1989ರಲ್ಲಿ ಮೊದಲ ಬಾರಿಗೆ 63 ಸಂಸದರ ಅಮಾನತು. ಸಂಸತ್ತಿನ ಇತಿಹಾಸದಲ್ಲಿ ಪ್ರಸ್ತುತ ಅಧಿವೇಶನವನ್ನು ಹೊರತುಪಡಿಸಿ ಲೋಕಸಭೆಯಲ್ಲಿ ಅತಿದೊಡ್ಡ ಅಮಾನತು 1989ರಲ್ಲಿ ನಡೆಯಿತು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆ ಕುರಿತ ಠಾಕೂರ್ ಆಯೋಗದ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸಿದಾಗ ಸಂಸದರು ಗದ್ದಲ ಸೃಷ್ಟಿಸಿದ್ದರು. ನಂತರ ಸ್ಪೀಕರ್ 63 ಸಂಸದರನ್ನು ಅಮಾನತುಗೊಳಿಸಿದರು. ಅಮಾನತುಗೊಂಡ ಸಂಸದರ ಜತೆಗೆ 4 ಸಂಸದರು ಸದನದಿಂದ ಹೊರನಡೆದಿದ್ದರು. ರಾಜ್ಯಸಭೆಯಿಂದ ಅಮಾನತುಗೊಂಡ ಸಂಸದರು. ಕಾಂಗ್ರೆಸ್ನ ಅಮಾನತುಗೊಂಡ ರಾಜ್ಯಸಭಾ ಸಂಸದರು ಪ್ರಮೋದ್ ತಿವಾರಿ, ಜೈರಾಮ್ ರಮೇಶ್, ಅಮಿ ಯಾಜ್ನಿಕ್, ನರಬಾಯಿ ಜೆ ರತ್ವಾ, ಸೈಯದ್ ನಾಸಿರ್ ಹುಸೇನ್, ಫುಲೋದೇವಿ ನೇತಂ, ಶಕ್ತಿಸಿಂಗ್ ಗೋಹಿಲ್, ಕೆಸಿ ವೇಣುಗೋಪಾಲ್, ರಜನಿ ಪಾಟೀಲ್, ರಂಜಿತ್ ರಂಜನ್, ಇಮ್ರಾನ್ ಪ್ರತಾಪಗರ್ಹಿ, ರಣದೀಪ್ ಸಿಂಗ್ ಸುರ್ಜೇವಾಲಾ. ತೃಣಮೂಲ ಕಾಂಗ್ರೆಸ್ ಸಂಸದರು. ಇದಲ್ಲದೆ ಸುಖೇಂದು ಶೇಖರ್ ರೇ, ಮೊಹಮ್ಮದ್ ನದಿಮುಲ್ ಹಕ್, ಅಬೀರ್ ರಂಜನ್ ಬಿಸ್ವಾಸ್, ಶಾಂತನು ಸೇನ್, ಮೌಸಮ್ ನೂರ್, ಪ್ರಕಾಶ್ ಚಿಕ್ಪಡೈಕ್, ಸಮೀರುಲ್ ಇಸ್ಲಾಂ. ಡಿಎಂಕೆ ಸಂಸದರು ಎಂ ಷಣ್ಮುಗಂ, ಎನ್ ಆರ್ ಎಳಂಗೋ, ಕನಿಮೊಳಿ ಎನ್ವಿಎನ್ ಸೋಮು, ಆರ್ ಗಿರಿರಾಜನ್, ಡಿಎಂಕೆ. ವರ್ಚದ ಮನೋಜ್ ಕುಮಾರ್ ಜಾ ಮತ್ತು ಫಯಾಜ್ ಅಹ್ಮದ್. ಸಿಪಿಐ ಎಂ ವಿ ಶಿವದಾಸನ್. ಜೆಡಿಯು ರಾಮನಾಥ್ ಠಾಕೂರ್ ಮತ್ತು ಅನಿಲ್ ಪ್ರಸಾದ್ ಹೆಗ್ಡೆ. ನಛಪ ವಂದನಾ ಚವಾಣ್. ಎಸ್ಪಿ ರಾಮಗೋಪಾಲ್ ಯಾದವ್, ಜಾವೇದ್ ಅಲಿ ಖಾನ್. ಜಮಮ ಮಹುವ ಮಜಿ. ಇತರ ಸಂಸದರು ಜೋಸ್ಕೆ ಮಣಿ ಮತ್ತು ಅಜಿತ್ ಕುಮಾರ್ ಬುಯಾನ್. ವಿಶೇಷಾಧಿಕಾರ ಸಮಿತಿ ವರದಿ ಬರುವವರೆಗೆ 11 ರಾಜ್ಯಸಭಾ ಸಂಸದರನ್ನು ಅಮಾನತು ಮಾಡಲಾಗಿದೆ. ಈ 11 ಸದಸ್ಯರ ಕಾರ್ಯವೈಖರಿ ಕುರಿತು ಸಮಿತಿಯು 3 ತಿಂಗಳೊಳಗೆ ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ತಿಳಿಸಲಾಗಿದೆ. ಈ 11 ಸದಸ್ಯರಲ್ಲಿ ಜೆಬಿ ಮಾತರ್ ಹಿಶಾಮ್, ಎಲ್ ಹನುಮಂತಯ್ಯ, ನೀರಜ್ ಡಾಂಗಿ, ರಾಜಮಣಿ ಪಟೇಲ್, ಕುಮಾರ್ ಕೇತ್ಕರ್, ಜಿಸಿ ಚಂದ್ರಶೇಖರ್, ಬಿನಯ್ ವಿಶ್ವಂ, ಸಂತೋಷ್ ಕುಮಾರ್ ಪಿಎಂ, ಮೊಹಮ್ಮದ್ ಅಬ್ದುಲ್ಲಾ, ಜಾನ್ ಬ್ರಿಟಾಸ್ ಮತ್ತು ಎ ರಹೀಂ ಸೇರಿದ್ದಾರೆ. ಲೋಕಸಭೆಯಿಂದ ಅಮಾನತುಗೊಂಡ 33 ಪ್ರತಿಪಕ್ಷ ಸಂಸದರು. ಸದನದ ಕಲಾಪಗಳಿಗೆ ಅಡ್ಡಿಪಡಿಸಿದ ಮತ್ತು ಸಭಾಪತಿಯ ಅವಹೇಳನಕ್ಕಾಗಿ ಲೋಕಸಭೆಯು ಪ್ರಸ್ತುತ ಸಂಸತ್ತಿನ ಅಧಿವೇಶನದ ಉಳಿದ ಅವಧಿಗೆ ವಿರೋಧ ಪಕ್ಷಗಳ 33 ಸದಸ್ಯರನ್ನು ಅಮಾನತುಗೊಳಿಸಿತು. ತೃಣಮೂಲ ಕಾಂಗ್ರೆಸ್ ಮತ್ತು ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ಇಂದ ತಲಾ 9, ಕಾಂಗ್ರೆಸ್ನಿಂದ 7, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎನ್ಎಲ್ 2 ಮತ್ತು ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ ವೀರುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಮತ್ತು ಜನತಾ ದಳ ಯುನೈಟೆಡ್ ನಿಂದ ತಲಾ 1 ಹೆಸರು ಪಡೆದರು. ಕಾಂಗ್ರೆಸ್ ಅಧೀರ್ ರಂಜನ್ ಚೌಧರಿ, ಆಂಟೋ ಆಂಟೋನಿ, ಕೆ ಮುರಳೀಧರನ್, ಕೆ ಸುರೇಶ್, ಅಮರ್ ಸಿಂಗ್, ರಾಜ ಮೋಹನ್ ಉನ್ನಿಥಾನ್ ಮತ್ತು ಗೌರವ್ ಗೊಗೊಯ್ ಅವರನ್ನು ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಳಿಸಲಾಗಿದೆ. ಛಲಕ್ ಕಲ್ಯಾಣ್ ಬ್ಯಾನರ್ಜಿ, ಅಪರೂಪ ಪೊದ್ದಾರ್, ಪ್ರಸನ್ನ ಬ್ಯಾನರ್ಜಿ, ಸೌಗತ ರಾಯ್, ಶತಾಬ್ದಿ ರೈ, ಅಸಿತ್ ಕುಮಾರ್ ಮಂಡಲ್, ಪ್ರತಿಮಾ ಮಂಡಲ್, ಕಾಕೋಲಿ ಘೋಷ್ ದಸ್ತಿದಾರ್ ಮತ್ತು ಸುನೀಲ್ ಕುಮಾರ್ ಮಂಡಲ್. ಡಿಎಂಕೆ ಟಿಆರ್ ಬಾಲು, ಎ ರಾಜಾ, ದಯಾನಿಧಿ ಮಾರನ್, ಜಿ ಸೆಲ್ವಂ, ಸಿಎನ್ ಅಣ್ಣಾದೊರೈ, ಡಾಟಿ ಸುಮತಿ, ಕೆ ವೀರಸಾಮಿ, ಎಸ್ಎಸ್ ಪಲ್ಲಿ ಮಾಣಿಕಂ ಮತ್ತು ರಾಮಲಿಂಗಂ. ಇಯವಾಲ್ ಇಟಿ ಮೊಹಮ್ಮದ್ ಬಶೀರ್ ಮತ್ತು ಕೆ ನವಸಿಕಾನಿ. ಆರ್ಎಸ್ಪಿ ಎನ್ಕೆ ಪ್ರೇಮಚಂದ್ರನ್. ಜೆಡಿಯು ಕೌಶಲೇಂದ್ರ ಕುಮಾರ್ ಮತ್ತು ವಿಸಿಕೆ ತಿರುವಕ್ಕಾಸರ್. ವಿಶೇಷಾಧಿಕಾರ ಸಮಿತಿಯ ವರದಿ ಬರುವವರೆಗೆ 3 ಕಾಂಗ್ರೆಸ್ ಸಂಸದರನ್ನು ಅಮಾನತುಗೊಳಿಸಲಾಗಿದೆ. ಸದನವು ಇತರ 3 ಕಾಂಗ್ರೆಸ್ ಸಂಸದರನ್ನು ಅಮಾನತುಗೊಳಿಸಿದೆ.
ವಿಶೇಷಾಧಿಕಾರ ಸಮಿತಿ ವರದಿ ಬರುವವರೆಗೆ ಜಯಕುಮಾರ್, ವಿಜಯ್ ವಸಂತ್ ಮತ್ತು ಅಬ್ದುಲ್ ಖಾಲಿಕ್ ಅವರನ್ನು ಅಮಾನತುಗೊಳಿಸಲಾಗಿದೆ. ಈ ಹಿಂದೆ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ 14 ಸಂಸದರನ್ನು ಅಮಾನತುಗೊಳಿಸಲಾಗಿತ್ತು. ಲೋಕಸಭೆ: ಕಾಂಗ್ರೆಸ್ನ ವಿಕೆ ಶ್ರೀಕಂದನ್, ಬೆನ್ನಿ ಬೆಹನನ್, ಮೊಹಮ್ಮದ್ ಜಾವೇದ್, ಮಾಣಿಕಂ ಠಾಗೋರ್, ಟಿಎನ್ ಪ್ರತಾಪನ್, ಹೈಬಿ ಈಡನ್, ಜ್ಯೋತಿಮಣಿ, ರಮ್ಯಾ ಹರಿದಾಸ್ ಮತ್ತು ಡೀನ್ ಕುರಿಯಾಕೋಸ್, ಡಿಎಂಕೆಯ ಕನಿಮೋಳಿ ಪ್ರತಿಭನ್, ಸಿಪಿಐ-ಎಂ ನ ಎಸ್ ವೆಂಕಟೇಶನ್ ಮತ್ತು ಪ್ಯಾರ್ ನಟರಾಜನ್ ಮತ್ತು ಸಿಪಿಐನ ಕೆ ಸುಬ್ಬರಾಯನ್ ಅಮಾನತುಗೊಳಿಸಲಾಗಿದೆ. ರಾಜ್ಯಸಭೆ: ಡೆರೆಕ್ ಓಬ್ರಿಯಾನ್ ಅವರನ್ನು ರಾಜ್ಯಸಭೆಯಿಂದ ಅಮಾನತುಗೊಳಿಸಲಾಗಿದೆ.